ಚುನಾವಣೆ ಬಂದ ಸಂದರ್ಭಗಳಲ್ಲಿ ಅಥವಾ ಬೇರೆ ಏನಾದರೂ ಕೆಲಸಗಳಾಗುವಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ದೇವಸ್ಥಾನಗಳಿಗೆ ಹೋಗೋದು, ದೈವಗಳನ್ನು ಭೇಟಿಯಾಗಿ ಬರುವಂಥದ್ದು ಎಲ್ಲವೂ ಕೂಡ ನಡೆಯುತ್ತೆ. ಈಗ ಅದೇ ರೀತಿಯಾಗಿ ಅದೃಷ್ಟ ದೈವ ಅಂತಲೇ ಭಾವಿಸಲಾಗುವಂಥ ಕುರುಡುಮಲೆ ವಿನಾಯಕನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಕಾಂಗ್ರೆಸ್ ಅಧಿಕೃತವಾಗಿ ಲೋಕಸಭೆ ಚುನಾವಣೆ ಪ್ರಚಾರವನ್ನು ಶುರು ಇಟ್ಟುಕೊಂಡಿದೆ. ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಪೂಜೆ, ದರ್ಗಾದಲ್ಲಿ ಪ್ರಾರ್ಥನೆ ಬಳಿಕ ಪ್ರಜಾಧ್ವನಿ ಯಾತ್ರೆಗೆ ಕಾಂಗ್ರೆಸ್ ಅದ್ಧೂರಿ ಚಾಲನೆಯನ್ನು ಕೊಟ್ಟಿದೆ. ಮುಳುಬಾಗಿಲಿನಲ್ಲಿ ಭರ್ಜರಿ ರೋಡ್ ಶೋ, ಬೃಹತ್ ರ್ಯಾಲಿ ನಡೆಸಿದಂಥ ಸಿಎಂ ಡಿಸಿಎಂ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಬೇಟಿಯನ್ನು ನಡೆಸಿದರು. ಆದರೆ ಇಲ್ಲಿಯೂ ಸಚಿವ ಮುನಿಯಪ್ಪ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಂಘರ್ಷ ಮುಂದುವರೆದಿದೆ. ಈ ಕಾರ್ಯಕ್ರಮಕ್ಕೆ ರಮೇಶ್ ಕುಮಾರ್ ಹಾಜರಾದರೆ ಸಚಿವ ಮುನಿಯಪ್ಪ ಗೈರಾಗಿದ್ದರು. ಮುನಿಯಪ್ಪನವರಿಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ನೀಡಲಾಗಿದೆ, ಅದಕ್ಕೆ ಅವರು ಬಂದಿಲ್ಲ ಅಂತ ಸಿಎಂ ತೇಪೆ ಹಚ್ಚಲು ನೋಡಿದರು. ಎಂದಿನಂತೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಸಿದ್ದರಾಮಯ್ಯನವರು ಲೇವಡಿ ಮಾಡಿದರು. ಒಂದು ವೇಳೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಇದನ್ನ? ಕೃಷ್ಣ ದೇವೇಗೌಡ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗೋಗ್ತೀನಿ ಅಂತ ಹೇಳಿದ್ರು. ಇದೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರನ್ನ ನರೇಂದ್ರ ಮೋದಿ ಅವರು ಬಹಳ ಪ್ರೀತಿಸ್ತಾರೆ. ನನಗೂ ನರೇಂದ್ರ ಮೋದಿ ಅವರು ವಿನಃಭಾವ. ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳು ಬರುತ್ತೆ ಹೋಗುತ್ತೆ. ಜನ ಇವುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಸ್ವಲ್ಪ ಕಡಿಮೆನೇ. ಯಾಕೆ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಮಾತಿನ ಪ್ರತಾಪಗಳು ಇರುತ್ತೆ ಅನ್ನೋ ಕಾರಣಕ್ಕೆ. ಕಳೆದ ಬಾರಿಯ ಚುನಾವಣೆಯಲ್ಲೆಲ್ಲ ಮಾತುಗಳು ಬಂದಿತ್ತು, ದೇವೇಗೌಡರ ಬಗ್ಗೆ ಏನೆಲ್ಲ ಮಾತುಗಳು ಬಂದಿತ್ತು. ಆಮೇಲೆ ಮೈತ್ರಿ ಆದಾಗ ಎಲ್ಲವೂ ಕೂಡ ಮಾಫಿ ಆಗಲಿಲ್ವೇ? ಹಾಗೆ ಆಯಾ ಸಂದರ್ಭಗಳಲ್ಲಿ ಬರುತ್ತೆ, ಆಯಾ ಸಂದರ್ಭಗಳಲ್ಲಿ ಹೋಗುತ್ತೆ ಅನ್ನೋದಕ್ಕೆ ಚುನಾವಣೆಯ ಆ ಗಳಿಗೆ ಮಾತ್ರ. ಇನ್ನು ನನಗೆ ಮುಖ್ಯಮಂತ್ರಿ ಆಗೋ ಶುಭಗಳಿಗೆ ಬಂದೇ ಬರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲಿ ಹಲವು ವಿಚಾರಗಳ ಬಗ್ಗೆ ಡಿಸಿಎಂ ಅವರು ಮುಕ್ತವಾಗಿ ಮಾತನಾಡಿದರು. ಕೇಂದ್ರೀಯ ತನಿಖಾ ಸಂಸ್ಥೆಗಳು ನನ್ನನ್ನು ಬಿಡೋದಿಲ್ಲ, ಅವುಗಳ ನನ್ನ ವಿರುದ್ಧ ಜಿದ್ದಿಗೆ ಬಿದ್ದಿವೆ ಅವೆಲ್ಲ, ಆದರೆ ನಾನು ಮೊಂಡು ಧೈರ್ಯ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ವಿಷ ಕೊಟ್ಟರು ಅನ್ನುವಂಥ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪವನ್ನು ಡಿಸಿಎಂ ಅವರು ತಳ್ಳಿ ಹಾಕಿದ್ದಾರೆ. ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನೀವು ಕೇಳಿದ್ರಿ, ಪಾಪ ಪೆನ್ನು ಪೇಪರು ಕೇಳಿದ್ರಿ, ಜನ ಕೊಟ್ಟರು, ಸಿಗ್ನೇಚರ್ ಸಿದ್ದರಾಮಯ್ಯ ಅವ್ರು ಹಾಕಿದ್ರು. ನಾನು ಹಾಕೋ ಕಾಲ ಟೈಮ್ ಬರ್ತದೆ, ಯಾಕೆ ನಿಮ್ಗೆ ಯಾಕೆ ಕಷ್ಟ? ಅದು ಮೊದಲಿಂದ ನಡೆಸಿ. ಹೌದು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನೋ ಒಂದು ಸ್ಥಾನಕ್ಕೆ ಪೈಪೋಟಿ ಇದೆ, ಇಬ್ಬರು ನಡುವೆ ಸಿಎಂ ಸ್ಥಾನ, ಅವೆಲ್ಲ ಸತ್ಯನೇ ಅಲ್ವಾ? ಯಾವ ಪೈಪೋಟಿನಿಲ್ಲ. ನಾವು ಪೈಪೋಟಿ ಮಾಡಕ್ಕೆ ಆಸೆ ಪಡೋದು ತಪ್ಪ. ಟೈಮ್ ಬಂದಾಗ ಆಗ್ತದೆ ಬಿಡಿ. ಅದಕ್ಕೆಲ್ಲ ತ್ಯಾಗ ತುಂಬಾ ದೊಡ್ಡದು ಬಿಡಿ. ಶುಭಗಳಿಗೆ ಶುಭ ಮುಹೂರ್ತ ಬರ್ತದೆ ಎಲ್ಲ. ಸೊ ಐಟಿ ಇಡಿ ಭಯ ಇನ್ನೂ ಇದೆಯಾ? ಅವ್ರು ನಾನು ಬಿಡಲ್ಲ. ನೀವು ತಪ್ಪೇ ಮಾಡಿಲ್ಲ ಅಂತೀರಿ, ಯಾಕೆ ಬಿಡಲ್ಲ? ಮತ್ತೆ ನೋಡಿ, ಅವರು ಪೊಲಿಟಿಕಲ್ ಆ್ಯಂಗಲ್ ಅಲ್ಲಿ ಇದ್ದಾರೆ ಅವರೆಲ್ಲ. ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ಐಟಿ ಅವರು ಇದ್ದಾರೆ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನಾನು ಬಿಸ್ನೆಸ್ ಮಾಡಿರೋರು, ನಾನು ವ್ಯವಹಾರ ಮಾಡೋರು ಯಾರನ್ನೂ ಬಿಡ್ತಾ ಇಲ್ಲ. ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸುಮ್ಮನೆ. ಗೌರ್ಮೆಂಟ್ ಕೇಸ್ ವಿಡ್ರಾ ಮಾಡಿದ್ರು ತಿರ್ಗಾ ಅಪೀಲ್ ಹಾಕ್ಕೊಂಡವ್ರೆ, ಕೋರ್ಟ್ಗೆ ಹಾಕವ್ರೆ. ನೋಡಿ, ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನೇನು ತಪ್ಪು ಮಾಡಿಲ್ಲ. ನನ್ನ ಮೇಲೆ ಯಾವ ಎನ್ಕ್ವೈರಿನೂ ಇರಲಿಲ್ಲ, ಯಾವ ಆರೋಪನೂ ಇರಲಿಲ್ಲ. ಎಲ್ಲ ಪೊಲಿಟಿಕಲ್ ಆ್ಯಂಗಲ್. ಇಲ್ಲ, ಇಷ್ಟೆಲ್ಲ ಪ್ರೀತಿಯಿಂದ ನೀವು ಕುಮಾರಸ್ವಾಮಿ ಅವ್ರಿಗೆ ಮಾಡಿದ್ರು, ಅವ್ರು ಹೇಳ್ತಾ ಇದ್ದಾರೆ ವಿಷ ಕೊಟ್ರಿ ನನಗೆ ಅಂತ ಹೇಳಿ ಅದೇನು ವಿಷಯ? ಟೆಲ್ ಮಿ, ಏನು ವಿಷಯ ಕೊಟ್ಟೆ ಅಂತ ಚರ್ಚೆ ಕರೀರಿ. ನಾನು ಬ್ಲಡ್ಡಲ್ಲೇ ಇಲ್ಲ. ಏನಿಲ್ಲ, ಐ ಆಮ್ ಎ ಸ್ಟ್ರೈಟ್ ಫೈಟರ್ ಆ್ಯಂಡ್ ಎ ಸ್ಟ್ರೀಟ್ ಫೈಟರ್ ಆಲ್ಸೋ. ನಾನೇನಾದ್ರು ಒಂದು ಚೂರು ಕೆಟ್ಟದ್ದು ಬಯಸ್ಬಿಟ್ಟಿದ್ರೆ ಸಾಕು, ಇವತ್ತೇ ನನ್ನ ರಾಜಕಾರಣದಿಂದ ನಿವೃತ್ತಿ. ಡಿ ಕೆ ಶಿವಕುಮಾರ್ ಅಂತ ಯೋಚನೆ ಮಾಡಲಿಲ್ಲ, ನಾವು ಮಾಡೋದೂ ಇಲ್ಲ. ಏನಾದ್ರೆ ನೇರವಾಗಿ ಹೇಳ್ತೀವಿ. ಈಗಲೂ ಹೂ ಅಂದ್ರೆ ಜೋಡೆ ತಗೊಳ ಆಗ್ತೀರಾ? ಡಿಫ್ರೆಂಟ್. ಐ ಡೋಂಟ್ ನೋ ವಾಟ್ ಪಾಲಿಟಿಕ್ಸ್ ಇಸ್. ಸೊ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿಡಿದಿದ್ದಿರುವಂತಹ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಿಜೆಪಿ ರೆಬಲ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸೋಕೆ ತೀರ್ಮಾನವನ್ನ ಮಾಡಿ ಆಗಿದೆ. ತಮ್ಮ ಫ್ಲೆಕ್ಸ್ ಬ್ಯಾನರ್ನಲ್ಲಿ ಪ್ರಧಾನಿ ಮೋದಿ ಫೋಟೋ ಬಳಸ್ತಾ ಇದ್ದಾರೆ. ಇದು ಹೊಸದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬಹುದು ಅನ್ನೋ ಕಾರಣಕ್ಕೆ ಈಶ್ವರಪ್ಪನವರೇ ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ಗೆ ಕೇವಿಯೇಟನ್ನು ಸಲ್ಲಿಸಿದ್ದಾರೆ. ಮೋದಿ ದೇಶದ ಪ್ರಧಾನಿಯಾಗಿದ್ದು ಅವರ ಫೋಟೋವನ್ನು ಸಂವಿಧಾನದ ಪ್ರಕಾರ ಯಾರೇ ಆಗಲಿ ಬಳಸೋಕೆ ಅವಕಾಶ ಇದೆ ಅನ್ನೋದು ಈಶ್ವರಪ್ಪನವರು ವಾದ. ಕೇವಿಯೇಟ್ ಅವಧಿ 3 ತಿಂಗಳು, ಅಷ್ಟರಲ್ಲಿ ಎಲೆಕ್ಷನ್ ಮುಗಿದಿರುತ್ತೆ ಅನ್ನೋದು ಈಶ್ವರಪ್ಪನವರ ಲೆಕ್ಕಾಚಾರ. ಆದರೆ ಇದಕ್ಕೆ ಜನರೇ ಉತ್ತರ ಕೊಡ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರ ಹೇಳಿಕೆ. ಈಶ್ವರಪ್ಪನವರ ನಡೆ ವಿರುದ್ಧ ಪಕ್ಷ ಕಾನೂನು ಹೋರಾಟ ನಡೆಸುತ್ತೆ ಅಂತ ಅಶೋಕ್ ಅವರ ಹೇಳಿಕೆ. ಅತ್ತ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಸೋಲಿಸುವ ಸಲುವಾಗಿ ಎಸ್ಡಿಪಿಐ ಸ್ಪರ್ಧೆ ಮಾಡಿಲ್ಲ, ಪರೋಕ್ಷವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದೆ ಅಂತ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ವ್ಯವಸ್ಥೆಯಲ್ಲಿ ಇವತ್ತು ಮೋದಿಜಿಯವರ ಫೋಟೋ ಹಾಕೊಂಡು ಅವರೊಂದು ಬೇರೆ ರೀತಿಯಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.
ಮನಸ್ಸಿಗೆ ನೋವಾಗಿ ಸ್ವಂತಕ್ಕೋಸ್ಕರ ಹಿಂದುತ್ವನ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಇದಕ್ಕೆ ಜನ ಸರಿಯಾದ ರೀತಿಯಂತ ಒಂದು ಉತ್ತರವನ್ನು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಮೋದಿಯವರ ಫೋಟೋವನ್ನ ಪೊಲಿಟಿಕಲ್ ಆಗಿ ಅವ್ರು ಯಾವ್ದಾದ್ರು ಮದುವೆ ಸಮಾರಂಭಕ್ಕೋ ಆ ಥರದ್ದು ಏನಾನ ಇದ್ರೆ ಬಳಕೆ ಮಾಡ್ಕೊಬೋದು. ಅವರು ಸಾರ್ವಜನಿಕ ಸಮಾರಂಭಕ್ಕೆ ಮಾಡ್ಬೋದು. ಚುನಾವಣೆಗೆ ಬಂದಂತೆ ಈ ತರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅನಧಿಕೃತವಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಕೂಡಲೇ ಅದಕ್ಕೆ ಏನ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ. ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಇಂಥ ಕೇಸ್ ಕಾಣಿಸಿಕೊಳ್ತಾ ಇರೋ ರೀತಿಯಲ್ಲಿದೆ. ಕಾರಣ ಆ ಪಕ್ಷದಲ್ಲೇ ಇದ್ಕೊಂಡಿರೋರು ಬಂಡಾಯವಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ಬಟ್ ಆ ಪಕ್ಷದಲ್ಲಿರುವಂಥ ನಾಯಕನನ್ನು ಬಳಕೆ ಮಾಡ್ಕೊಳ್ತೀನಿ, ಅವರ ಫೋಟೋವನ್ನು ಬಳಕೆ ಮಾಡ್ಕೊಳ್ತೀನಿ, ಬಟ್ ಅವರು ನನ್ನ ದೇಶದ ಪ್ರಧಾನಿ. ಸೊ ವೆರಿ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಈ ಬಾರಿಯ ಈ ಸಬ್ಜೆಕ್ಟು. ಅದು ಎಸ್ಪೆಷಲಿ ಶಿವಮೊಗ್ಗದ ಈಶ್ವರಪ್ಪನವರ ಈ ಸ್ಟ್ಯಾಂಡ್ ಏನಿದೆ, ಅವರು ಬಂಡಾಯವಾಗಿ BJP ಅಭ್ಯರ್ಥಿಯ ವಿರುದ್ಧ ನಿಂತ್ಕೊಳ್ತಾ ಇದ್ದಾರೆ, ಬಟ್ ಮೋದಿ ಪರವಾಗಿದ್ದಾರೆ. ಮೋದಿಯವರ ಫೋಟೋವನ್ನು ಬಳಕೆ ಮಾಡ್ಕೊಳ್ತೀನಿ, ಅದು BJP ನಾಯಕ ಅಂತಲ್ಲ, ಅವರು ನಮ್ಮ ಪ್ರಧಾನಿ ಅಂತ ಹೇಳಿ ಬಳಕೆ ಮಾಡ್ಕೊಳ್ತೀನಿ ಅಂತ ಅವ್ರ ಸ್ಟ್ಯಾಂಡು. ಸೊ ಒಂಥರ ಇಕ್ಕಟ್ಟಲ್ಲಿ BJP ಸಿಕ್ಕಾಕೊಂಡಂಗಿದೆ. ಏನು ಮಾಡೋದೀಗ? ನಮ್ಮ ನಾಯಕನ ಫೋಟೋನ ಹಾಕ್ಕೊಳ್ತಾ ಇದ್ದಾರೆ, ಬೇಡ ಅನ್ನೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ, ಬಟ್ ರಾಜಕೀಯವಾಗಿ ಅವ್ರು ಲಾಭ ತಗೊಳ್ತಾರೆ ಹಾಕ್ಕೊಂಡ್ರೆ ಅನ್ನುವಂಥದ್ದು ಇಕ್ಕಟ್ಟು BJP ನಾಯಕರಿಗೆ. ಈಗ ತೆಗೆಸುವಂಥ ಪರಿಸ್ಥಿತಿಗೆ ಹೋದರೆ ನೋಡಿ, ಅವ್ರ ನಾಯಕರ ಫೋಟೋ ತೆಗೆಸ್ಬಿಟ್ರು ಅನ್ನುವಂಥ ಆರೋಪಗಳನ್ನು BJP ಹೊತ್ಕೊಳ್ಬೇಕಾಗತ್ತೆ. ಸೊ ಒಂದು ರೀತಿಯಾದಂಥ ಚಾಣಾಕ್ಷ ನಡೆಯನ್ನು ಈಶ್ವರಪ್ಪನವ್ರು ಇಟ್ಕೊಂಡಂಗಿದೆ. ಬಟ್ ಹೇಗೆ ಇದು ಕಾನೂನಾತ್ಮಕವಾಗಿ ಬಳಕೆ ಮಾಡ್ಕೊಳ್ಬಾರ್ದಾ ಅನ್ನೋದನ್ನು ನೋಡಬೇಕು. ಒಬ್ಬ ಪ್ರಧಾನಿಯ ಫೋಟೋವನ್ನು ಅವಕಾಶ ಇದೆಯಾ ನೋಡೋಣ, ಫಸ್ಟ್ ಟೈಮು ಹೇಗೆ ಬರುತ್ತೆ ಇದು ಕಾನೂನಾತ್ಮಕವಾಗಿ ಅಂತ ಹೇಳಿ. ಇನ್ನು ಹಾಸನದ ಮೈತ್ರಿ ದಂಗಲ್ ನಡೆದಿದೆ. ಪ್ರಜ್ವಲ್ ಸ್ಪರ್ಧೆಯಿಂದ ಅಸಮಾಧಾನಗೊಂಡಿರುವಂಥ ಪ್ರೀತಮ್ ಗೌಡರನ್ನು ಓಲೈಸಲು ಯಡಿಯೂರಪ್ಪನವರು, ವಿಜಯೇಂದ್ರ ಅವರೆಲ್ಲ ಒಂದಿಷ್ಟು ಸರ್ಕಸ್ ಮಾಡಿದ್ರು, ಬಟ್ ಯಾವುದೂ ಕೂಡ ಪ್ರಯತ್ನ ಫಲ ಕೊಡಲಿಲ್ಲ. ಹೀಗಾಗಿ ಇದೀಗ ರಾಜ್ಯ BJPಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಇವತ್ತು ಫೀಲ್ಡಿಗೆ ಇಳಿದಿದ್ದಾರೆ. ಹಾಸನ JDS BJP ಸಮನ್ವಯ ಸಭೆ ನಡೆಸಿದರು. ಪ್ರೀತಮ್ ಜೊತೆಗೆ JDS ನಾಯಕರ ವರ್ತನೆಯ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪ್ರೀತಮ್ ಗೌಡ ಜೊತೆಗೆ ಮಾತನಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ JDS ನಾಯಕರಿಗೆ ರಾಧಾಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಮೈಸೂರು ಚಾಮರಾಜನಗರ ಉಸ್ತುವಾರಿಯಾಗಿರುವ ಕಾರಣ ಅವರು ಅಲ್ಲಿ ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಮೈಸೂರಲ್ಲಿ ಅವರನ್ನು ಭೇಟಿ ಮಾಡಿಸ್ತೀನಿ ಬನ್ನಿ ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಜ್ಯ BJP ಚುನಾವಣಾ ಉಸ್ತುವಾರಿಯವರು ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಜ್ವಲ್ ರೇವಣ್ಣ ಕೂಡ ಓಕೆ ಆಯಿತು ಅಂತ ಹೇಳಿದ್ದಾರೆ. ಸೊ ನಾಳೆ ಮೈಸೂರಲ್ಲಿ ಭೇಟಿ ಆಗುತ್ತೆ. ಸೊ ಸಮನ್ವಯ ಸಭೆ ರಾಧಾಮೋಹನ್ ಅಗರ್ವಾಲ್ ಅವರು ಹೇಳಿದ್ದೇನು ಅನ್ನೋದನ್ನು ನೋಡೋಣ. ಸೊ ಇದರಲ್ಲಿ ಏನು ಹೇಳಿದ್ದಾರೆ? ಪ್ರೀತಮ್ ಗೌಡ ನಮ್ಮ ಪಕ್ಷದ ಆಸ್ತಿ, ಅವರನ್ನು ಬಿಟ್ಟು ಕೊಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈತ್ರಿ ಮಾಡಿಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅವ್ರು ನಮ್ಮ ನಾಯಕರೇ, ಅವರನ್ನು ನಾವು ಬಿಟ್ಟುಕೊಡುವಂಥ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು ರಾಧಾಮೋಹನ್ ದಾಸ್ ಅವರ ಮಾತು. ಪ್ರಜ್ವಲ್, ಇದುವರೆಗೂ ನೀವು ಪ್ರೀತಮ್ ಗೌಡ್ರಿಗೆ ಯಾಕೆ ಫೋನ್ ಮಾಡಿಲ್ಲ? ಮೈತ್ರಿ ಅಂದಮೇಲೆ ನೀವು ಕ್ಯಾಂಡಿಡೇಟ್ ಆಗಿದ್ದೀರಾ, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮದು, ಹಾಗಾಗಿ ಫೋನ್ ಯಾಕೆ ಮಾಡಿಲ್ಲ ಅನ್ನೋದನ್ನು ಕೇಳಿದ್ದಾರೆ. ಸೊ ಅಲ್ಲಿ ಅದೇ ಒಂದು ರೀತಿಯಾದಂಥ ಇಕ್ಕಟ್ಟಲ್ಲಿದೆ. ಇಬ್ಬರಿಗೂ ಕೂಡ ಪ್ರತಿಷ್ಠೆ ಇದೆ, ಅವ್ರು ಫೋನ್ ಮಾಡಲಿ ಅಂತ, ಅವ್ರು ಕರಿಬೇಕು ಅಂತ. ಈಗ ಲೈಕ್ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿ ಅವ್ರಿಗೆ ಭೇಟಿಯಾದರು. ಸುಮಲತಾ ಅವ್ರು ಹೇಳಿದ್ದೇನು? ನನಗೆ ಸಹಕಾರ ಕೊಡಿ ಅಂತ ಕೇಳಿದರೆ ಪ್ರಚಾರಕ್ಕೆ ಬನ್ನಿ ಅಂತ ಏನು ಹೇಳಿಲ್ಲ ಅಂತೇಳಿ ಅವ್ರದ್ದೊಂದು ಸ್ಟೇಟ್ಮೆಂಟ್ ಬಂತು. ದಟ್ಸ್ ಅದಾಗೇನು ಮತ್ತೊಂದು ಸ್ಟ್ಯಾಂಡ್ ಕೂತ್ಕೊಳ್ಳುತ್ತೆ ಅಲ್ಲ. ಹಾಗೆ ಹಾಸನದ ವಿಚಾರದಲ್ಲಿ ಈಗ ಪ್ರೀತಮ್ ಗೌಡರ ಸಂಘರ್ಷ. ಅಲ್ಲಿ JDS ನಾಯಕರು ತಮ್ಮ ನಡವಳಿಕೆಯನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ, ಸ್ಪೆಷಲಿ ಹಾಸನಕ್ಕೆ. ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ ರೀ, ದೇವೇಗೌಡರ ವಿಚಾರದಲ್ಲಿ ಅಷ್ಟೆಲ್ಲ ಮಾತನಾಡಿದ ನಂತರವೂ ಕೂಡ ಕಾಂಗ್ರೆಸ್ ಅವ್ರ ಕಡೆಗೆ ಹೋಗಿ ನಿಂತ್ಕೊಂಡಾಗ, ಸಿದ್ದರಾಮಯ್ಯನವರು ಅಷ್ಟೆಲ್ಲ ಮಾತನಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅವ್ರ ಜೊತೆಗೆ ಹೋಗಿ ನಿಂತ್ಕೊಂಡು ಸರ್ಕಾರ ಮಾಡೋ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಂಡ್ರು. ಹಿಂದೆ ಕೈ ಕಟ್ಕೊಂಡು ನಿಲ್ಲುವಂಥ ಪರಿಸ್ಥಿತಿಗೆಲ್ಲ ಬಂದಿತ್ತು. ಆ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳೇ ನಿಂತ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವ್ರನ್ನೇ ತಗೊಳ್ಳಿ, ನಿಮ್ಮದೇ ಪಕ್ಷದಲ್ಲಿ ಸುಮಲತಾ ಅವ್ರ ಜೊತೆಗೆ ಏನೆಲ್ಲ ಮಾತುಕತೆ ಆಗಿತ್ತು ಮಂಡ್ಯದ ವಿಚಾರದಲ್ಲಿ, ಎಂತೆಂಥ ಮಾತುಗಳನ್ನು ಆಡಿದ್ರು ಕಳೆದ ಬಾರಿ. ಈ ಬಾರಿ ಹೋಗಲಿಲ್ವಾ ಅವ್ರ ಮನೆಗೆ? H. ವಿಶ್ವನಾಥ್ ಅವರ ವಿಚಾರದಲ್ಲಿ ಏನೆಲ್ಲ ಮಾತನಾಡಿದ್ರು. 4 ವರ್ಷ ಸರ್ಕಾರ ಬೆಳೆಸುವ ಮಟ್ಟಿಗೆ H. ವಿಶ್ವನಾಥ್ ಹೋಗಿದ್ರು, ಆದರೂ ಕುಮಾರಸ್ವಾಮಿ ಅವರು H. ವಿಶ್ವನಾಥ್ ಅವ್ರ ಮನೆಗೆ ಹೋಗ್ಲಿಲ್ವೇ? ಅಂತ ದೊಡ್ಡ ದೊಡ್ಡ ನಾಯಕರುಗಳೇ ತಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಹೋಗ್ತಾರೆ ಅಂದ ಮೇಲೆ ಈಗ ಬೆಳೀತಾ ಇರುವಂಥ ನಾಯಕರುಗಳು ಇನ್ನೂ ಯಾವ ದೊಡ್ಡ ಮಟ್ಟದ ಪ್ರತಿಷ್ಠೆಯನ್ನು ಇಟ್ಕೊಳ್ತಾ ಇದ್ದೀರಾ? ನಂಗೆ ಅರ್ಥ ಆಗೋದಿಲ್ಲ, ಏನು ಕಲಿತೀರಾ ಲೀಡರ್ಸ್ಗಳಿಂದ, ದೊಡ್ಡ ದೊಡ್ಡ ಲೀಡರ್ಸ್ಗಳಿಂದ ಅಂತ ಹೇಳಿ. कर सकते हैं क्योंकि हम ही ने उनसे कहा है कि वो इस मीटिंग में न रहें. हमारे लिए हासन जरूरी है तो मैसूर भी जरूरी है. जो हमारे एक्स MLA थे वो हमारे स्टेट के जनरल सेक्रेटरी हैं और जनरल सेक्रेटरी से हम लोग ये उम्मीद नहीं करते कि वो रोज यहीं बैठे रहेंगे. उन्हें और भी काम करना है. हमने उनको मैसूर के चुनाव का प्रभारी बनाया हुआ है. लगातार वो मैसूर में काम कर रहे हैं. उन्हें मैसूर का दायित्व दिया गया है. अगर वो रोज घूम घूम के हसन में आएंगे तो मैं उनसे पूछने वाला हूँ. ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅಲ್ಲೂ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಅಲ್ಲಿ ಹೋಗಿದ್ರು.
ಅವ್ರು ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗಲ್ಲಿ ನಮ್ಮ ಜೊತೆನೇ ಇದ್ದು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ಮಾಡ್ತೀವಿ. ಅದನ್ನು ರಾಧಾಮೋಹನ್ ದಾಸ್ ಅವರು ಮಾತಾಡಿದ್ದಾರೆ. ಒಗ್ಗಟ್ಟಾಗಿ ಹೋಗಿ BJP ಮತ್ತು JDS ಒಗ್ಗಟ್ಟಾಗಿ ಹೋಗಿ ಕೆಲಸನ ಮಾಡ್ತೀವಿ. ಬದಲಾದ ಕಾಲಘಟ್ಟದಲ್ಲಿ 4 ವರ್ಷದ ನಂತರ ಮಾಜಿ ಸಿಎಂ ಕುಮಾರಸ್ವಾಮಿ ಎಚ್ ವಿಶ್ವನಾಥ್ ಮತ್ತೆ ಒಂದಾಗಿದ್ದಾರೆ. KR ನಗರದ ವಿಶ್ವನಾಥ್ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಮಹತ್ವದ ಚರ್ಚೆಯನ್ನ ಮಾಡಿದರು. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ. ಮಾತು ಸಂಘರ್ಷ ರಾಜಕಾರಣದಲ್ಲಿ ಸಹಜ, ಅದನ್ನೆಲ್ಲ ಮರೆತು ಒಂದಾಗಿದ್ದೇವೆ ಅಂತ ವಿಶ್ವನಾಥ್ ಅವರು ಹೇಳಿಕೊಂಡಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಸೋಲಿಸ್ತೀನಿ ಎಂಬ ದುರಹಂಕಾರದ ಮಾತನ್ನ ಸಿಎಂ ಆಡಬಾರದು ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರೆ. ಯದುವೀರ್ ಅವಿರೋಧವಾಗಿ ಆಯ್ಕೆಯಾಗಬೇಕು ಅಂತ ಪುನರುಚ್ಚರಿಸಿದ್ದಾರೆ. ಇದೇ ಹೊತ್ತಲ್ಲಿ ಎಚ್ ವಿಶ್ವನಾಥ್ ಅವರನ್ನ ಕುಮಾರಸ್ವಾಮಿ ಬಾಯ್ತುಂಬ ವಿಶ್ವಣ್ಣ ಅಂದಿದ್ದಾರೆ. ಇವತ್ತೇ ಬಿಜೆಪಿ ಅಭ್ಯರ್ಥಿಗಿಂತಲೂ ಕಾಂಗ್ರೆಸ್ ಅಭ್ಯರ್ಥಿ ಉತ್ತಮ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ರಾಜಮನೆತನದವರು, ಅವರಿಗೆ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಅವರು ಜನರಿಗೆ ಸುಲಭವಾಗಿ ಸಿಗಲ್ಲ ಅಂತ ವ್ಯಾಖ್ಯಾನಿಸಿದ್ದಾರೆ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ. ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಮಾತುಗಳು, ಸಂಘರ್ಷಗಳು ಸಾಮಾನ್ಯ. ಆದರೆ ಜೊತೆ ಜೊತೆಗೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂತದ್ದು ಕೂಡ ಸಹಜ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಲಕ್ಷಾಂತರ ಓಟು ನಮ್ಮ ಕೈ ಕೊಟ್ಟಿಲ್ಲಪ್ಪ, ದಯಮಾಡಿ ಇಂಥ ದುರಂಕಾರದ ಮಾತನ್ನು ಬಿಡಿ. ಹಲವಾರು ರೀತಿಯ ನಮ್ಮ ಭಿನ್ನಾಭಿಪ್ರಾಯಗಳಿರ್ಬೋದು. ಚುನಾವಣೆಗೆ ನಿಲ್ತಕ್ಕಂಥದ್ದಕ್ಕೆ ನಮ್ಮ ಎರಡೂ ಪಕ್ಷಗಳಿಂದ ನನ್ನ ಮೇಲೆ ಆದಂಥ ಒತ್ತಡ ಏನಿದೆ. ಆ ಹಿನ್ನೆಲೆಯಲ್ಲಿ ಅವರೇ ನನಗೆ ಫೋನ್ ಮಾಡಿ ನಿಮಗೆ ನನ್ನ ಆಶೀರ್ವಾದವನ್ನು, ನನ್ನ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅವರ ದೊಡ್ಡತನ ಇವತ್ತಿನ ತೋರಿಸಿದ್ದಾರೆ. ನಾನು ನಿಜಕ್ಕೂ ಅವ್ರಿಗೆ ಅಭಾರಿಯಾಗಿದ್ದೇನೆ. ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಹ ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತು ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೇನೆ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದಾರಲ್ಲ, ಅವ್ರು ರಾಜಮನೆತನದವರು, ದಂತಗೋಪುರದಲ್ಲಿ ಇರುವಂತವ್ರು. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಅವ್ರು ಹೋಗಿ ಅರಮನೆ ಬಾಗಿಲಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡೋಕ್ಕಾಗಲ್ಲ, ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡೋಕ್ಕಾಗತ್ತೆ. ಡಾಕ್ಟ್ರು ಪೇಷಂಟ್ಸ್ಗಳು ಡಾಕ್ಟರ್ ಹತ್ರನೇ ಬರೋದು ಪೇಷಂಟ್ಸ್ಗಳಾದಾಗ. ಯತೀಂದ್ರ ಅವರು ಡಾಕ್ಟರ್ ಆಗಿರೋದನ್ನು ಹೇಳ್ತಾ ಇದ್ದೀನಿ. ಡಾಕ್ಟ್ರೇ ಪೇಷಂಟ್ಸ್ಗಳ ಹತ್ರ ಹೋಗೋದಿಲ್ಲ ಅಲ್ವಾ ಡಾಕ್ಟ್ರೇ? ಆದರೆ ರಾಜಮನೆತನದ ವಿಚಾರ ಮಾತನಾಡ್ತಾ ಇದ್ದೀರಾ, ನೀವು ಮೈಸೂರಿನಲ್ಲೇ ಇರುವಂಥವ್ರು. ನಮಗಿಂತಲೂ ಕೂಡ, ನಾವೆಲ್ಲ ಉತ್ತರ ಕರ್ನಾಟಕ ಭಾಗದವರು, ನಮಗಿಂತಲೂ ಹೆಚ್ಚಾಗಿ ಹಳೆ ಮೈಸೂರು ಭಾಗದಲ್ಲಿರುವಂಥ ಜನ ಇವತ್ತು ಏನೆಲ್ಲ ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಎಂತೆಂಥ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ಎಂತೆಂಥ ಕ್ಷೇತ್ರಗಳಲ್ಲಿ ಅವ್ರು ಕೈ ಹಾಕಿ ಆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರೆಲ್ಲ ರಾಜಮನೆತನದವರು. ಅಲ್ಲಿ ಆಸ್ಥಾನದಲ್ಲಿ ಇದ್ಕೊಂಡೇ ಮಾಡಿದ್ರ? ಜನರ ಮಧ್ಯೆ ಗೊತ್ತಾಗಲಿಲ್ವಾ? ಆ ಜನರ ಮಧ್ಯೆ ಇರಲಾರ್ದೇ ಅವುಗಳನ್ನೆಲ್ಲ ಮಾಡಿದ್ರ? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ.